ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಎಲ್ಲರೂ ಇಷ್ಟಪಡುವಂಥ ಈ ಕಜ್ಜಾಯವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಇಲ್ಲಿ ಮೊದಲಿಗೆ ನಾನು 3 ದಿವಸ ನೆನೆಸಿರುವ ಅಕ್ಕಿಯನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಆದರೆ ಅಕ್ಕಿಯನ್ನು ನೆನೆಸಬೇಕಂದ್ರೆ ಅದರ ಮುಂಜಾನೆ ಮತ್ತು ಸಂಜೆ ಅದರ ನೀರನ್ನು ನಾವು ತೆಗಿಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅಕ್ಕಿ ಸ್ವಲ್ಪ ಸ್ಮೆಲ್ ಬರೋ ಚಾನ್ಸ್ ಇರುತ್ತೆ ಫ್ರೆಂಡ್ಸ್. ಈಗ 3 ದಿವಸ ಚೆನ್ನಾಗಿ ತೊಳೆದಿಟ್ಟಂಥ ಅಕ್ಕಿಯನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ನೆರಳಲ್ಲಿ ಒಣಗಿಸ್ಕೋಬೇಕು ಫ್ರೆಂಡ್ಸ್. ಬಿಸಿಲಲ್ಲಿ ಹಾಕ್ಕೋಬಾರ್ದು, ನೆರಳಲ್ಲಿ ಅಥವಾ ಫ್ಯಾನ್ ಗಾಳಿಯಲ್ಲಿ ಒಣಗಿಸಿ ನಾನು ಒಂದು 20ರಿಂದ 25 ನಿಮಿಷ ಈ ಅಕ್ಕಿಯನ್ನು ಒಣಗಿಸಿಟ್ಟಿದ್ದೇನೆ ಫ್ರೆಂಡ್ಸ್. ಅದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕ್ಕೊತಿದ್ದೇನೆ. ಪೂರ ಒಣಗಿ ತರಿ ಆಗಬಾರ್ದು ಫ್ರೆಂಡ್ಸ್, ಒಂದು ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರಬೇಕು. ಪೂರ ಒಣಗುವ ಮಟ್ಟ ಅದನ್ನು ಬಿಡಬಾರ್ದು. ಈಗ ಇದನ್ನು ಒಂದು ಅರ್ಧ kg ಅಕ್ಕಿಯನ್ನು ತಗೊಂಡಿರುವುದರಿಂದ ಒಂದು 2 ಸಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೊತೇನೆ ಫ್ರೆಂಡ್ಸ್. ನೈಸಾಗಿ ಪೌಡ್ರ್ ಮಾಡ್ಕೊಂಡಿರುವಂಥ ಈ ಅಕ್ಕಿಯನ್ನು ಒಂದು ಸ್ಟೀಲ್ ಸ್ಟ್ರೈನರಲ್ಲಿ ಹಾಕ್ಕೊಂಡು ಸಾನಿಸ್ಕೊತಿದ್ದೇನೆ. ಸಾಮಾನ್ಯವಾಗಿ ಇಲ್ಲಿ ಅರ್ಧ kg ಅಕ್ಕಿಗೆ ಅರ್ಧ kgಗಿಂತ ಕಡಿಮೆ, ಒಂದು 100 ಗ್ರಾಮ್ ಅಷ್ಟು ಕಡಿಮೆ ಬೆಲ್ಲವನ್ನು ತಗೋಬೇಕು. ನಾವು ಭಾಳ ಸಿಹಿ ಇಷ್ಟಪಡುವವರಿದ್ದರೆ ಅರ್ಧ kg ಬೆಲ್ಲವನ್ನು ತಗೋಬೋದು ಫ್ರೆಂಡ್ಸ್. ಈಗ ಇಲ್ಲಿ ಈ ಅಕ್ಕಿ ಹಿಟ್ಟನ್ನು ಈ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಇಲ್ಲಿ ನೀರನ್ನೇನು ಸೇರಿಸ್ಕೊಂಡಿಲ್ಲ ಫ್ರೆಂಡ್ಸ್ ನಾನು. ಈಗ ಅದರಲ್ಲಿರುವಂಥ ವೇಸ್ಟನ್ನು ಸಪ್ರೇಟಾಗಿ ತೆಗೆದಿಡಬೇಕು. ಈಗ ಈ ಅಕ್ಕಿ ಹಿಟ್ಟನ್ನು ಅದರಲ್ಲಿ ಏರು ಹೋಗದಾಗೆ ಕೈಯಲ್ಲಿ ಒಂದು ಸ್ವಲ್ಪ ನಾವು ಅದನ್ನು ಒತ್ತಿ ಮುಚ್ಚಿಡಬೇಕು ಫ್ರೆಂಡ್ಸ್. ಈ ರೀತಿ ಅಕ್ಕಿ ಹಿಟ್ಟು ರೆಡಿ ಆಗಬೇಕು. ಈಗ ಈ ರೀತಿ ಇದನ್ನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೈಯಲ್ಲಿ ಒಂದು ಸ್ವಲ್ಪ ಒತ್ತಿ ಈಗ ಒಂದು ಮುಚ್ಚಳ ಮುಚ್ಚಿ ಬೆಲ್ಲದ ಪಾಕ ರೆಡಿ ಮಾಡುವವರೆಗೆ ಮುಚ್ಚಳ ಮುಚ್ಚಿ ಬಿಡೋಣ ಫ್ರೆಂಡ್ಸ್. ಈಗ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಭಾಳ ಒಣ ಕೊಬ್ಬರಿಯನ್ನು ಹಾಕೋದು ಬೇಡ. ಒಂದು 4 ಏಲಕ್ಕಿಯನ್ನು ತೊಗೊಂಡು ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡುವುದಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾವು ಮಾಡುವುದು ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ಒಂದು ಸ್ವಲ್ಪ ಎಳ್ಳನ್ನು ಕೂಡ ತೊಗೊಂಡಿದ್ದೇನೆ. ಒಂದು 2 ಚಮಚದಷ್ಟು ಎಳ್ಳನ್ನು ತಗೊಂಡು ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡಬೇಕು. ಒಂದು ಸ್ವಲ್ಪ ಸಣ್ಣಗೆ ಇದನ್ನು ಹುರಿಬೇಕು ಫ್ರೆಂಡ್ಸ್. ಅದೊಂದು ಸ್ವಲ್ಪ ಎಳ್ಳು ಚಟ್ಪಟ್ಟ ಅಂದರೆ ಸಾಕು ಫ್ರೆಂಡ್ಸ್. ಈಗ ನಾನು ಇಲ್ಲಿ ಒಂದು ಬಾಣಲೆಯನ್ನು ತಗೊಂಡು ಅರ್ಧ kgಗಿಂತ ಸ್ವಲ್ಪ ಒಂದು 100 ಗ್ರಾಮ್ ಕಡಿಮೆ ಬೆಲ್ಲವನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಬೆಲ್ಲದ ಪಾಕವನ್ನು ರೆಡಿ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈ ಬೆಲ್ಲ ಚೆನ್ನಾಗಿ ಕರಗಿ ಒಂದು ಸ್ವಲ್ಪ ನೊರೆ ಬರೋದಕ್ಕೆ ಶುರುವಾದಮೇಲೆ ನಾವು ಈ ಬೆಲ್ಲದ ಪಾಕಕ್ಕೆ ಒಂದು ಸಣ್ಣ ಬೌಲಲ್ಲಿ ಸ್ವಲ್ಪ ನೀರನ್ನು ತಗೊಂಡು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ನಾವು ಬೆಲ್ಲದ ಪಾಕವನ್ನು ಯಾವ ರೀತಿ ಬಂದೈತೆ ಅಂತ ಈಗ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಈಗ ಒಂದು 2 ಹನಿ ಬೆಲ್ಲದ ಪಾಕವನ್ನು ನೀರಲ್ಲಿ ಹಾಕಿದ ಕೂಡಲೇ ಅದು ಈ ರೀತಿ ಉಂಡೆ ಮಾಡೋದಕ್ಕೆ ಬರಬೇಕು ಫ್ರೆಂಡ್ಸ್. ಈಗ ನಮಗೆ ಕಜ್ಜಾಯ ಮಾಡೋದಕ್ಕೆ ಬೆಲ್ಲದ ಪಾಕ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಒಣ ಕೊಬ್ಬರಿ ಮತ್ತು ಏಲಕ್ಕಿ ಮಿಕ್ಸರನ್ನು ಮತ್ತು ಎಳ್ಳನ್ನೆಲ್ಲ ಸೇರಿಸ್ಕೊತಿದ್ದೇನೆ. ಈಗ ನಾವು ಗ್ಯಾಸನ್ನು ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಈಗ ನಾನು ಅದಕ್ಕೆ ಬೇಕಾದಂಥ ಅಕ್ಕಿ ಹಿಟ್ಟನ್ನು ಕೂಡ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಫ್ರೆಂಡ್ಸ್. ಒಂದೇ ಸಲ ಎಲ್ಲ ಅಕ್ಕಿ ಹಿಟ್ಟನ್ನು ಹಾಕೋಬಾರ್ದು, ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಈ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದಾಗಲೇ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಗಟ್ಟಿಯಾಗಿಬಿಡ್ಬೋದು. ಅದಕ್ಕೋಸ್ಕರ ಈಗೆಲ್ಲ ಅಕ್ಕಿ ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡ್ಮೇಲೆ ಗ್ಯಾಸನ್ನು ಆಫ್ ಮಾಡಿ ಈಗ ಇದನ್ನು ಏನಿಲ್ಲ ಅಂದರೆ ಒಂದು 5 ತಾಸು ತಣ್ಣಗಾಗೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಈ ರೀತಿ ನಮಗೆ ಬೇಕಾದಂಥ ಕಜ್ಜಾಯದ ಹಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 5 ತಾಸು ನಾನು ಇದನ್ನು ಹಾಗೆಯೇ ಬಿಟ್ಟು ಬಿಡ್ತಿದ್ದೇನೆ ಫ್ರೆಂಡ್ಸ್. ಮೊದಲು ಯಾರಾದರೂ ಮಾಡೋದಿದ್ದರೆ ಒಂದು ಸ್ವಲ್ಪ ಅಕ್ಕಿಯನ್ನು ತಗೊಂಡು ನೀವು ಈ ಕಜ್ಜಾಯವನ್ನು ಮಾಡ್ಕೊರಿ ಫ್ರೆಂಡ್ಸ್. ಯಾಕಂದರೆ ಪಾಕ ಆಗಲಿ ಅಕ್ಕಿ ಹಿಟ್ಟನ್ನು ನಾವು ಮಿಕ್ಸರಲ್ಲಿ ರುಬ್ಬುವುದಾಗಲಿ ಎಲ್ಲಾದರೂ ತಪ್ಪಾದರೆ ನಮಗೆ ಕಜ್ಜಾಯ ಕೆಡುವ ಚಾನ್ಸಸ್ ಕೂಡ ಇರುವುದರಿಂದ ನೋಡಿಕೊಂಡು ಮಾಡ್ಕೋಬೇಕು. ಈಗ ಒಂದು 5 ತಾಸು ಆದಮೇಲೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಕಜ್ಜಾಯದ ಹಿಟ್ಟು ಪೂರ ತಣ್ಣಗಾಗಿದೆ ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಈಗ ಇದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆ ಏನನ್ನು ಬೇಕಂದರೂ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊತೇನೆ ಫ್ರೆಂಡ್ಸ್. ಎಣ್ಣೆಯನ್ನು ಸೇರಿಸ್ಕೊಂಡ್ಮೇಲೆ ಒಂದು ಸಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ.
ಒಂದು ಸಲ ಕಜ್ಜಾಯ ಮಾಡೋದು ತಿಳ್ಕೊಂಡ್ರೆ ಫ್ರೆಂಡ್ಸ್ ಯಾರು ಬೇಕಾದರೂ ಕಜ್ಜಾಯವನ್ನು ಮಾಡ್ಕೋಬೋದು. ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಉಂಡೆ ಮಾಡೋದಕ್ಕೆ ನಮಗೆ ಕಜ್ಜಾಯದ ಹಿಟ್ಟು ರೆಡಿಯಾಗಿದೆ. ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಇಲ್ಲಿ ಕೆಲಸ ಏನಂದರೆ ನಾವು ಅಕ್ಕಿಯನ್ನು ನೆನೆಸೋದು, ಮತ್ತೊಂದು ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋದು. ಇದೆರಡನ್ನು ತಿಳ್ಕೊಂಡ್ರೆ ಯಾರು ಬೇಕಂದರೂ ಕಜ್ಜಾಯವನ್ನು ರೆಡಿ ಮಾಡ್ಕೋಬೋದು. ಈಗ ಇಲ್ಲಿ ನಾನು ಇದೇ ಕವರ್ನಲ್ಲಿ ಹೋಳಿಗೆಯನ್ನು ಮಾಡ್ತೇನೆ. ಅದೇ ಕವರಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ತಟ್ಕೊತಿದ್ದೇನೆ ಫ್ರೆಂಡ್ಸ್. ಎಣ್ಣೆಯನ್ನು ಆವಾಗಲೇ ಬಿಸಿ ಮಾಡಲು ಇಟ್ಟಿರೋದರಿಂದ ಈಗ ಇದು ಎಣ್ಣೆ ಚೆನ್ನಾಗಿ ಕಾದಿರುವಾಗ ಈ ರೀತಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ನೋಡಿಕೊಂಡು ನೀವು ಕಜ್ಜಾಯವನ್ನು ತಟ್ಕೋಬೋದು ಫ್ರೆಂಡ್ಸ್. ಎಣ್ಣೆನ ಮಾತ್ರ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೇ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಹೊರಗೆ ಮತ್ತು ಒಳಗೆ ಚೆನ್ನಾಗಿ ಬೇಯಬೇಕು ಕಜ್ಜಾಯ, ಅದಕ್ಕೋಸ್ಕರ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿದಿರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎಷ್ಟು ನೀಟಾಗಿ ನಾನು ಕಜ್ಜಾಯನ ಮಾಡಿದೆ ಅಂತ. ನೀವು ಕೂಡ ಕಜ್ಜಾಯವನ್ನು ಮಾಡಿ ಯಾವ ರೀತಿ ಬಂತು ಅಂತ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಇದೇ ರೀತಿ ಎಲ್ಲವನ್ನು ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಮಕ್ಕಳಿಗೆ ಶಾಲೆಗೆ ಸುಟಿ ಇರುವುದರಿಂದ ಎಲ್ಲರೂ ಒಂದು ಸಲ ಇದು ಮಕ್ಕಳಿಗೆ ಮಾಡಿಕೊಡಿ, ಅವರು ಖುಷಿ ಪಡ್ತಾರೆ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.